ಕ್ರಿಕೆಟ್ ಲೋಕದಲ್ಲಿ ಈಗ ಐಪಿಎಲ್ ಮೆಗಾ ಆಕ್ಷನ್ನದೇ ಸದ್ದು. ಸೌದಿ ಅರೇಬಿಯಾದ ಜೆಡ್ಡಾದಲ್ಲಿ ನಡೀತಾ ಇರುವಂತಹ ಹರಾಜಿನಲ್ಲಿ ಯಾರ ಮೇಲೆ ಹೈಯೆಸ್ಟ್ ಬಿಡ್ ನಡೆಯುತ್ತೆ, ಚರಿತ್ರೆ ಸೃಷ್ಟಿಸೋರು ಯಾರು, ಸೂಪರ್ ಸ್ಟಾರ್ ಪ್ಲೇಯರ್ಸ್ ಯಾವ್ಯಾವ ಟೀಮ್ ಸೇರ್ತಾರೆ ಅನ್ನೋ ಕ್ಯೂರಿಯಾಸಿಟಿ. ಇದೇ ಹರಾಜಿನಲ್ಲಿ ನಮ್ಮ ಕರ್ನಾಟಕದ 24 ಆಟಗಾರರು ಸಹ ಇದ್ದಾರೆ. ಹಾಗಾದ್ರೆ ಯಾವೆಲ್ಲ ಕನ್ನಡಿಗರು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ, ಅವರ ಮೂಲ ಬೆಲೆ ಎಷ್ಟು, ಟಾಪ್ ರೇಂಜ್ನಲ್ಲಿರೋ ಪ್ಲೇಯರ್ಸ್ ಯಾರು, ಯಾರ್ಯಾರ ಭವಿಷ್ಯ ಬದಲಾಗುತ್ತೆ, ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 13 ವರ್ಷದ ಬಾಲಕನಿಂದ ಹಿಡಿದು 42 ವರ್ಷದ ಸೂಪರ್ ಸ್ಟಾರ್ ಪ್ಲೇಯರ್ ವರೆಗೂ ಕೂಡ ಐಪಿಎಲ್ ಆಕ್ಷನ್ನಲ್ಲಿದ್ದಾರೆ. 2025ರ ಐಪಿಎಲ್ಗೆ ಒಟ್ಟಾರೆ 1574 ಆಟಗಾರರು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ರು. ಈ ಪೈಕಿ 574 ಮಂದಿಯನ್ನಷ್ಟೇ ಬಿಸಿಸಿಐ ಫೈನಲ್ ಮಾಡಿದೆ. ಅದರಲ್ಲಿ 366 ಭಾರತೀಯರು, 208 ವಿದೇಶಿ ಕ್ರಿಕೆಟಿಗರು ಸ್ಥಾನ ಪಡ್ಕೊಂಡಿದ್ದಾರೆ. ಸೌದಿ ಅರೇಬಿಯಾದ ಜೆಡ್ಡಾ ನಗರದಲ್ಲಿ ನವೆಂಬರ್ 24 ಹಾಗೆ 25ರಂದು ಆಟಗಾರರ ಬಿಡ್ಡಿಂಗ್ ಫೆಸ್ಟಿವಲ್ ನಡೆಯಲಿದೆ. 10 ಫ್ರಾಂಚೈಸಿಗಳು 70 ವಿದೇಶಿ ಆಟಗಾರರು ಸೇರಿ 204 ಆಟಗಾರರನ್ನ ಖರೀದಿಸೋಕೆ ಅವಕಾಶ ಇದೆ. ಈ ಮೆಗಾ ಹರಾಜಿನಲ್ಲಿ 24 ಕನ್ನಡಿಗರು ಕೂಡ ಅಖಾಡದಲ್ಲಿದ್ದಾರೆ. ಹೀಗೆ ಹರಾಜಿನಲ್ಲಿರುವ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನೀಡ್ತಾ ಹೋಗ್ತೇನೆ ನೋಡಿ. ಐಪಿಎಲ್ ಹರಾಜಿನಲ್ಲಿ ಭಾರತ ಮತ್ತು ವಿದೇಶಗಳ ದಿಗ್ಗಜ ಆಟಗಾರರ ದಂಡು. ಹೌದು, 2025ರ ಐಪಿಎಲ್ ಹಿಂದೆಂದಿಗಿಂತಲೂ ಕೂಡ ಭಾರಿ ಕುತೂಹಲ ಮೂಡಿಸಿದೆ. ದೇಶ ವಿದೇಶಗಳ 100 ಕ್ರಿಕೆಟರ್ಸ್ ಐಪಿಎಲ್ ಆಡೋಕೆ ಇಂಟ್ರೆಸ್ಟ್ ಅನ್ನು ತೋರಿಸಿದ್ರು. ಬಟ್ 1,500 ಆಟಗಾರರ ಪೈಕಿ ಎಲ್ಲರನ್ನೂ ಕೂಡ ಫಿಲ್ಟರ್ ಮಾಡಿ ಬಿಸಿಸಿಐ ಅಂತಿಮವಾಗಿ 574 ಮಂದಿಯನ್ನಷ್ಟೇ ಸೆಲೆಕ್ಟ್ ಮಾಡಿದೆ. ಸದ್ಯ ಹರಾಜಿನಲ್ಲಿ ಫೈನಲ್ ಆಗಿರೋರ ಪೈಕಿ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಕಣಕ್ಕಿಳಿದಿರುವಂತಹ 48 ಭಾರತೀಯರಿದ್ದಾರೆ. ಇನ್ನು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಕಣಕ್ಕಿಳಿದಿರುವಂತಹ ವಿದೇಶಿಗರ ಆಟಗಾರರ ಸಂಖ್ಯೆ 193 ಆಟಗಾರರಿದ್ದಾರೆ. ಇನ್ನು ಭಾರತದ ಅನ್ಕ್ಯಾಪ್ಡ್ ಆಟಗಾರರ ಸಂಖ್ಯೆ 318 ಇದ್ರೆ, ವಿದೇಶದ ಅನ್ಕ್ಯಾಪ್ಡ್ ಆಟಗಾರರ ಸಂಖ್ಯೆ 12 ಇದೆ. ಹಾಗೆ ಐಸಿಸಿ ಅಸೋಸಿಯೇಟ್ ರಾಷ್ಟ್ರಗಳ ಆಟಗಾರರು ಕೂಡ 3 ಇದ್ದಾರೆ. ಸೊ ಇದಿಷ್ಟು ಕ್ಯಾಪ್ಟ್ ಹಾಗೆ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಇನ್ಫಾರ್ಮೇಶನ್ ಆಗಿದ್ರೆ, ಯಾವ್ಯಾವ ದೇಶಗಳ ಎಷ್ಟೆಷ್ಟು ಪ್ಲೇಯರ್ಸ್ ಇದ್ದಾರೆ ಅನ್ನೋದನ್ನು ಕೂಡ ಹೇಳ್ತೇನೆ ನೋಡಿ. ಆಸ್ಟ್ರೇಲಿಯಾದ 37 ಆಟಗಾರರು ಕಣದಲ್ಲಿದ್ರೆ, ಇಂಗ್ಲೆಂಡ್ನ 37 ಆಟಗಾರರಿದ್ದಾರೆ. ಹಾಗೆ ನ್ಯೂಜಿಲೆಂಡ್ನ 24 ಆಟಗಾರರು, ದಕ್ಷಿಣ ಆಫ್ರಿಕಾದ 31 ಆಟಗಾರರು, ವೆಸ್ಟ್ ಇಂಡೀಸ್ನ 22 ಆಟಗಾರರು, ಅಫ್ಘಾನಿಸ್ತಾನದ 18 ಆಟಗಾರರು, ಬಾಂಗ್ಲಾದೇಶದ 12 ಆಟಗಾರರು, ಶ್ರೀಲಂಕಾದ 19 ಆಟಗಾರರು. ಹೀಗೆ ಆಕ್ಷನ್ನಲ್ಲಿ 8 ರಾಷ್ಟ್ರಗಳ ಆಟಗಾರರು ಭಾಗಿಯಾಗಲಿದ್ದಾರೆ. ಇನ್ನು ಹರಾಜಿನಲ್ಲಿ ಕೆಲವೊಂದಷ್ಟು ಪ್ಲೇಯರ್ಸ್ ಅವರ ಮೂಲ ಬೆಲೆಯನ್ನು ಕೂಡ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಈ ಪೈಕಿ 81 ಆಟಗಾರರು ತಮ್ಮ ಮೂಲ ಬೆಲೆಯನ್ನ 2 ಕೋಟಿ ರೂಪಾಯಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಹಾಗೆ 27 ಆಟಗಾರರು 1.5 ಕೋಟಿ ರೂಪಾಯಿಯನ್ನ ಮೂಲ ಬೆಲೆಯಾಗಿ ಇಟ್ಕೊಂಡಿದ್ದಾರೆ. ಇನ್ನು 18 ಆಟಗಾರರು 1.25 ಕೋಟಿಯನ್ನು ಇಟ್ಕೊಂಡಿದ್ರೆ, 23 ಆಟಗಾರರು 1 ಕೋಟಿ ರೂಪಾಯಿ ತಮ್ಮ ಮೂಲ ಬೆಲೆಯನ್ನು ಫಿಕ್ಸ್ ಮಾಡಿಕೊಂಡಿದ್ದಾರೆ. ಇನ್ನು ಇದೇ ಲಿಸ್ಟ್ನಲ್ಲಿ 92 ಆಟಗಾರರು 75 ಲಕ್ಷ, 8 ಆಟಗಾರರು 50 ಲಕ್ಷ, 5 ಆಟಗಾರರು 40 ಲಕ್ಷ, 320 ಆಟಗಾರರು 30 ಲಕ್ಷ ರೂಪಾಯಿ. ಹೀಗೆ 30 ಲಕ್ಷ ರೂಪಾಯಿಂದ ಹಿಡಿದು 2 ಕೋಟಿ ರೂಪಾಯಿವರೆಗೂ ಕೂಡ ತಮ್ಮ ಮೂಲ ಬೆಲೆಯನ್ನು ಫಿಕ್ಸ್ ಮಾಡಿಕೊಂಡಿದ್ದಾರೆ. ಇನ್ನು ಹರಾಜಿನಲ್ಲಿರುವ ಅತ್ಯಂತ ಕಿರಿಯ ಪ್ಲೇಯರ್ ಅಂದ್ರೆ ಭಾರತದ ವೈಭವ್ ಸೂರ್ಯವಂಶಿ. 13 ವರ್ಷದ ಸೂರ್ಯವಂಶಿ ಅವರ ಮೂಲ ಬೆಲೆ 30 ಲಕ್ಷ ರೂಪಾಯಿ ಇದೆ. ಹಾಗೆ ಇಂಗ್ಲೆಂಡ್ನ ಜೇಮ್ಸ್ ಆಂಡರ್ಸನ್ಗೆ 42 ವರ್ಷ ವಯಸ್ಸಾಗಿದ್ದು, ಇವರೇ ಮೋಸ್ಟ್ ಸೀನಿಯರ್ ಪ್ಲೇಯರ್ ಆಗಿದ್ದಾರೆ. ಇವರ ಮೂಲ ಬೆಲೆ 1.25 ಕೋಟಿ ರೂಪಾಯಿ ಇದೆ. ಇನ್ನು ಇದೆಲ್ಲದರ ನಡುವೆ ಹರಾಜಿನಲ್ಲಿ ಕರ್ನಾಟಕದ 24 ಪ್ಲೇಯರ್ಸ್ ಇದ್ದಾರೆ. ಅದರಲ್ಲಿ ಟೀಮ್ ಇಂಡಿಯಾ ಆಟಗಾರ ನಮ್ಮ ಕನ್ನಡಿಗ KL ರಾಹುಲ್ ಅವರ ಮೂಲ ಬೆಲೆ 2 ಕೋಟಿ ರೂಪಾಯಿ. ಇನ್ನು ದೇವದತ್ ಪಡಿಕ್ಕಲ್ ಅವರ ಮೂಲ ಬೆಲೆ 2 ಕೋಟಿ ರೂಪಾಯಿ. ಹಾಗೆ ಪ್ರಸಿದ್ಧ ಕೃಷ್ಣ ಅವರ ಮೂಲ ಬೆಲೆ 2 ಕೋಟಿ ರೂಪಾಯಿ. ಈ ಮೂವರು ಕೂಡ 2 ಕೋಟಿ ರೂಪಾಯಿಯನ್ನ ತಮ್ಮ ಮೂಲ ಬೆಲೆಯಾಗಿ ಇಟ್ಕೊಂಡಿದ್ದಾರೆ. ಇನ್ನು ಮಯಾಂಕ್ ಅಗರ್ವಾಲ್ ಅವರ ಮೂಲ ಬೆಲೆ 1 ಕೋಟಿ ರೂಪಾಯಿ, ಕೆ ಗೌತಮ್ ಅವರ ಮೂಲ ಬೆಲೆ 1 ಕೋಟಿ, ಮನೀಶ್ ಪಾಂಡೆ ಅವರ ಮೂಲ ಬೆಲೆ 75 ಲಕ್ಷ ರೂಪಾಯಿ, ಲುನಿತ್ ಸಿಸೋಡಿ ಅವರ ಮೂಲ ಬೆಲೆ 30 ಲಕ್ಷ ರೂಪಾಯಿ, ಸ್ಮರಣ್ ರವಿಚಂದ್ರನ್ ಅವರ ಮೂಲ ಬೆಲೆ 30 ಲಕ್ಷ, LR ಚೇತನ್ ಅವರ ಮೂಲ ಬೆಲೆ 30 ಲಕ್ಷ, ಮನೋಜ್ ಬಾಂಡಗಿ ಅವರ ಮೂಲ ಬೆಲೆ 30 ಲಕ್ಷ, ಅಭಿಲಾಷ್ ಶೆಟ್ಟಿ ಮೂಲ ಬೆಲೆ 30 ಲಕ್ಷ, ವೈಶಾಖ್ ವಿಜಯ್ ಕುಮಾರ್, ಪ್ರವೀಣ್ ದುಬೆ, ಹಾಗೆ ಮನ್ವಂತ್ ಕುಮಾರ್, ಶ್ರೇಯಸ್ ಗೋಪಾಲ್, ಹಾರ್ದಿಕ್ ರಾಜ್, ಅಭಿನವ್ ಮನೋಹರ್, ಬಿ ಶರತ್, ಶ್ರೀಜಿತ್ ಕೃಷ್ಣನ್, ವಿದ್ವತ್ ಕಾವೇರಪ್ಪ, ದೀಪಕ್ ದೇವಾಡಿಗ, ವಿದ್ಯಾಧರ್ ಪಾಟೀಲ್, ಶುಭಾಂಗ್ ಹೆಗ್ಡೆ, ಸಮರ್ಥ್ ನಾಗರಾಜ್, ಹೀಗೆ ಒಂದಷ್ಟು ತುಂಬಾ ಪ್ಲೇಯರ್ಸ್ 30 ಲಕ್ಷ ರೂಪಾಯಿನ ತಮ್ಮ ಮೂಲ ಬೆಲೆಯಾಗಿ ಇಟ್ಕೊಂಡಿದ್ದಾರೆ. ಅಲ್ಲಿಗೆ ಕರ್ನಾಟಕದ 3 ಆಟಗಾರರು ತಮ್ಮ ಮೂಲ ಬೆಲೆಯನ್ನು 2 ಕೋಟಿ ರೂಪಾಯಿಗೆ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಆಲ್ಮೋಸ್ಟ್ ತುಂಬಾ ಪ್ಲೇಯರ್ಸ್ 30 ಲಕ್ಷಕ್ಕೆ ಹರಾಜಿನಲ್ಲಿದ್ದಾರೆ. ಬಟ್ ಇವರೆಲ್ಲದರ ನಡುವೆ KL ರಾಹುಲ್ ಮೇಲೆ ತುಂಬಾನೇ ನಿರೀಕ್ಷೆ ಇದೆ. ಹೈಯೆಸ್ಟ್ ಅಮೌಂಟ್ಗೆ ಬಿಡ್ ಆಗೋ ಸ್ಟಾರ್ ಆಟಗಾರರ ಲಿಸ್ಟ್ನಲ್ಲಿದ್ದಾರೆ. ಅದು ಕೂಡ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಬರಲಿ ಅನ್ನೋದು ಅಭಿಮಾನಿಗಳ ಕನಸು ಕೂಡ ಹೌದು. ಫೈನಲ್ ಆಗಿ ಯಾವ್ಯಾವ ಕನ್ನಡಿಗರು ಯಾವ್ಯಾವ ತಂಡವನ್ನು ಸೇರಿಕೊಳ್ತಾರೆ ಅನ್ನೋದೇ ಈಗಿರೋ ಪ್ರಶ್ನೆ. ಅದಕ್ಕೆ ಮೆಗಾ ಆಕ್ಷನ್ನಲ್ಲಿ ಉತ್ತರ ಕೂಡ ಸಿಗಲಿದೆ. ನಮಸ್ಕಾರ.